ನಮಸ್ತೆ, ವೆಲ್ಕಮ್ ಟು ದ ಚಾನೆಲ್. ನಾನಿವತ್ತು ತುಂಬ ಸಿಂಪಲ್ ಆದಂತಹ ಒಂದು ಖಾರಿ ಪಾಯಸದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿಯನ್ನು ಸೇವ್ ಮಾಡ್ಕೊಳ್ಳಿ, ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಇದೇ ಥರದ ಹೊಸ ರೆಸಿಪಿ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಇದಕ್ಕೆ ನಾನು ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಲೀಟರಷ್ಟು ಹಾಲನ್ನು ಕಾಯಿಸ್ತಾ ಇದ್ದೀನಿ. ಹಾಲು ಒಂದು ಕುದಿ ಬಂದರೆ ಸಾಕು. ಇವಾಗ ನೋಡಿ ಹಾಲು ಕುದಿ ಬಂದಿದೆ. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಾನು 2 ಸ್ಪೂನ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಪಾಯಸ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ನೀವು ಪೂರ್ತಿಯಾಗಿ ಸಕ್ಕರೆಯನ್ನೇ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಅಷ್ಟು ಕಂಡೆನ್ಸ್ ಮಿಲ್ಕ್ ಹಾಗೆ 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೇಸ್ಟಿಗೆ ಅನುಸಾರ ಸಕ್ಕರೆಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ಸಕ್ಕರೆ ಪೂರ್ತಿಯಾಗಿ ಕರಗೋ ತನಕ ಇದನ್ನು ಕುದಿಸ್ಕೋಬೇಕು. ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಕಲರಿಗೋಸ್ಕರ ಹಾಕ್ತಾ ಇದ್ದೀನಿ. ನೀವು ಇದರ ಬದಲಿಗೆ ಫುಡ್ ಕಲರ್ ಅಥವಾ ಕೇಸರಿಯನ್ನು ಕೂಡ ಹಾಕೋಬಹುದು. ಇವಾಗ ಇದಾಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಕೆಳಗಿಡೋಣ. ಇವಾಗ ಈ ಪಾಯಸಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹುರ್ಕೋಬೇಕು. ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಗೆ ಸ್ವಲ್ಪ ಬಾದಾಮಿಯನ್ನು ಹುರ್ಕೊಂಡಿದ್ದೀನಿ. ಇವಾಗ ಈ ಫ್ರೈ ಮಾಡಿದಂಥ ಡ್ರೈ ಫ್ರೂಟ್ಸನ್ನು ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಹಾಲಿಗೆ ಸೇರಿಸ್ಕೋಬೇಕು. ಇದರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಖಾರಿ ಪಾಯಸಕ್ಕೆ ಹಾಲು ರೆಡಿಯಾಗಿದೆ. ನಾವು ಖಾರಿಯನ್ನು ಪಾಯಸ ಸರ್ವ್ ಮಾಡೋ ಹೊತ್ತಿಗೆ ಹಾಕೋಬೇಕು. ಮೊದಲೇ ಹಾಕ್ಕೊಂಡ್ರೆ ಪೂರ್ತಿ ಕರಗಿ ಹೋಗುತ್ತೆ ಖಾರಿ ಪಾಯಸದಲ್ಲಿ. ನಾನಿಲ್ಲಿ ಖಾರಿಯನ್ನು ತಗೊಂಡಿದ್ದೀನಿ. ಇವಾಗ ಇದನ್ನು ಹಾಲಿಗೆ ಹಾಕೊಳ್ಳೋಣ. ಇವಾಗ ಸರ್ವ್ ಮಾಡೋ ಹೊತ್ತಿಗೆ ಹಾಲನ್ನು ಎಲ್ಲ ಗ್ಲಾಸ್ಗೆ ಹಾಕೋಬೇಕು. ಹಾಲನ್ನು ಎಲ್ಲ ಸರ್ವಿಂಗ್ ಗ್ಲಾಸ್ಗೆ ಹಾಕೊಂಡ ನಂತರ ಇವಾಗ ನಾವು ಖಾರಿಯನ್ನು ಇದಕ್ಕೆ ಪುಡಿ ಮಾಡಿ ಹಾಕೋಬೇಕು. ಸರ್ವ್ ಮಾಡೋ ಹೊತ್ತಿಗೆ ನಾವು ಖಾರಿಯನ್ನು ಹಾಕ್ಕೊಂಡ್ರೆ ನಾವು ತಿನ್ನುವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ ಬಾಯಿಗೆ ನಮಗೆ ಖಾರಿ. ಇವಾಗ ಎಲ್ಲ ಲೋಟಕ್ಕೆ ಖಾರಿಯನ್ನು ಹಾಕೊಳ್ತಾ ಇದ್ದೀನಿ. ಕಡಿಮೆ ಅನಿಸಿದ್ರೆ ಮತ್ತೆ ಇದಕ್ಕೆ ಸ್ವಲ್ಪ ಖಾರಿಯನ್ನು ಪುಡಿ ಮಾಡಿ ಹಾಕೋಬಹುದು. ಇವಾಗ ಇದರ ಮೇಲೆ ಉಳಿದಿರುವಂಥ ಹಾಲನ್ನು ಸೇರಿಸ್ಕೋಬೇಕು. ಇವಾಗ ನೋಡಿ ತುಂಬಾನೇ ರುಚಿಯಾದಂತಹ ಹಾಗೆ ತುಂಬ ಈಸಿಯಾದಂತಹ ದಿಢೀರಾಗಿ ಮಾಡಿಕೊಳ್ಳುವಂತಹ ಖಾರಿ ಪಾಯಸ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರದ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.